ಮಾನವ ಕುಲಕೋಟಿಗೆ ಶರಣಾರ್ಥಿಗಳೇ, ಶರಣು ಬಂಧುಗಳೇ. ಇವತ್ತಿನ ವಿಷಯ ತೊನ್ನು. ತೊನ್ನು ಅಂತಂದ್ರೆ ಚರ್ಮದ ಮೇಲೆ ಬಿಳೆ ಚರ್ಮವನ್ನು ಆಗುತ್ತಿದ್ದರೆ, ಎನೇ ಸ್ಕಿನ್ ಡಿಸೀಸ್ ಶಾಶ್ವತವಾಗಿ ನಮ್ಮ ದೇಹದ ಮೇಲಿರುವ ತೊನ್ನನ್ನು ನಿವಾರಣೆ ಆಗಬೇಕಾದ್ರೆ ಕೆಲವೊಂದಿಷ್ಟು ನಿಮಗೆ ಟಿಪ್ಸ್ ಕೊಡ್ತಿದ್ದೇನೆ. ನಂಬರ್ 1, ಇಂಡಿಯನ್ ಕೌ ಯೂರಿನ್, ದೇಶೀಯ ಹಸುವಿನ ಮೂತ್ರ. ನಂಬರ್ 1. ನಂಬರ್ 2, ತಾಂಬೇಲಿ, ತಾಂಬರದೊಳಗಿರುವ ನೀರು. ನಂಬರ್ 3, ಬೇವು, ದೊಡ್ಡಮ್ಮ. ನಮ್ಮ ದೇಶದ, ಇಡೀ ಭಾರತ ದೇಶದ ಜನಸಂಖ್ಯೆಯನ್ನು ತಲೆಬಾಗುವಂತ ತಾಯಿ. ಈ ತಾಯಿಯನ್ನು ನೆನೆದರೆ ದೇಹದೊಳಗಿರುವಂತ ರೋಗವನ್ನು ಸರ್ವನಾಶ ಆಗುತ್ತವೆ. ಅಂತ ಶಕ್ತಿಶಾಲಿಯಾದಂಥ ದೊಡ್ಡಮ್ಮ, ಉದೋ ತಾಯಿ ನಿನಗೆ ಶರಣಾರ್ಥಿಗಳು. ವಿಶೇಷವಾಗಿ ಇನ್ನೊಂದು ಟಿಪ್ಸ್ ಏನಂದ್ರ ಆಲುವೇರ್, ಲವಳ ಸರ ಅತಿ ಶಕ್ತಿಶಾಲಿಯಾದಂತೇನ್ರಿಯಪ್ಪ ಅಂತಂದ್ರ ಅಮೃತ ಬಳ್ಳಿ. ಈ ಅಮೃತ ಬಳ್ಳಿಯನ್ನು, ಇದರ ಹಿಸ್ಟ್ರಿ ಕೇಳಿದ್ರೆ ಜನರೆಲ್ಲ ಬೆರಗಾಗುತ್ತಿದ್ದಾರೆ. ಇದರ ಹೆಸರೇ ಅಮೃತ ಬಳ್ಳಿ. ಹೀಗೆ ಕೆಲವೊಂದು ಉಪಯೋಗವನ್ನು ಮಾಡಿಕೊಂಡು ದೇಹಕ್ಕೆ ಶುರುವಾದಂಥ ಚಿಕ್ಕ ಬಿಳಿ ಕಲೆಗಳನ್ನು ನಮ್ಮ ದೇಹದ ಚರ್ಮದ ಆಕಾರಕ್ಕೆ ಬರಬೇಕಾದ್ರೆ ನೀವು ದವಾಖಾನಿ ತೋರಿಸ್ಬ್ಯಾಡ್ರಿ, ನೀವು ಯಾರನ್ನು ಕೇಳಬ್ಯಾಡ್ರಿ. ಬಿಳಿ ಮಚ್ಚೆಗಳು ಅನ್ನೋಕ್ಕಿಂತ ನಿಮಗೆ ಚರ್ಮ ರೋಗ, ಯಾವುದೇ ಥರದ ಚರ್ಮ ರೋಗ ಬರ್ಲಕ್ಕ ಸ್ವಲ್ಪ ಮೈ ತಿಂಡಿ ತುರಿಕೆ ಶುರು ಆಯಿತು ಅಂತಂದ್ರ ನಿಮ್ಮ ಮನೆಯ ಹಿತ್ತಲದಲ್ಲಿರುವಂಥ, ನಿಮ್ಮ ಮನೆ ಮುಂದಿರುವಂಥ ಈ ತಾಯಿಯನ್ನು ನೆನೆಸ್ರಿ. ಹಾಗೆ ಅತಿ ವ್ಯವಸ್ಥೆ ಇರುವಂಥ ಗೋತಾಯಿಯ ಮೂತ್ರವನ್ನು ಉಪಯೋಗ ಮಾಡಿ. ನೀವು ಸ್ಕಿನ್ನಿನ ಸಮಸ್ಯೆ ಇದ್ದಂಥ ಪ್ರತಿಯೊಂದು ಹೆಣ್ಣಾಗಲಿ ಗಂಡಾಗಲಿ ನೀವು ತಾಮ್ರದೊಳಗಿರುವಂಥ ನೀರನ್ನು ಕುಡಿಯಕ ಶುರು ಮಾಡಿ. ಮತ್ತು ನಿಮ್ಮ ದೇಹಕ್ಕೆ ನೀವು ಯಾರಿಗೆ ತೊನ್ನು ಬಂದದಲ್ಲ ಅವರು ಸಾಬನ್ ಹಚ್ಕೊಳಕ ಸ್ಟಾಪ್ ಮಾಡಿ. ಸೋಪ್ ಯೂಸ್ ಮಾಡಬಾರದು. ಹಾಗಾದ್ರೆ ಡೈಲಿ ಏನು ಮಾಡ್ಬೇಕ್ರಿ ಡಾಕ್ಟರ್ ಜಿ ಅಂತಂದ್ರೆ, ಒಂದು ದಿವಸ ಸ್ವಲ್ಪ ಬೇವಿನ ಎಲೆಗಳನ್ನು ತಗೊಂಡು, ಏನು ತಗೋರಿಯಪ್ಪ ಅಂತಂದ್ರೆ ನೋಡ್ರಿ, ಒಂದು ಬೇವಿನ ಏನು ಸಿಗ್ತದೆ, ಇದು ಕಟ್ಟಿಗೆ ಸಿಗ್ತದ. ಕಟ್ಟಿಗೆ ಅಡ್ಡಕ್ಕೆ ಹೋದ್ರ ಒಂದು ಬೇವಿನ ಕಟ್ಟಿಗೆಯ ಒಂದಿಷ್ಟು ತುಂಡನ್ನು ಕತ್ತರಿಸಿ ಒಗಿತಾರೆ ಅವರು. ಈ ದಾಬಾಗಳಿಗೆ ಹೋಟೆಲ್ಗಳಿಗೆ ಕೊಡ್ತಾರೆ ಇವು ಉರುಳಕ. ಇಂಥದ್ದೊಂದು ಚಕ್ಕೆಯನ್ನು ತೊಗೊಂಬರ್ರಿ, ಅಂದ್ರೆ ಸ್ಟೂಲ್, ಇದು ಸ್ಟೂಲ್. ಇದ್ರ ಮ್ಯಾಗ ಇವು ಹಾಕಿ ಸ್ವಲ್ಪ ಗೋಮೂತ್ರ ಹಾಕ್ರಿ. ಇದ್ರ ಮ್ಯಾಗ ಚೆನ್ನಾಗಿ ಪೇಸ್ಟ್ ಮಾಡ್ರಿ, ಅರಿಯಿರಿ. ಇದೇ ಪೇಸ್ಟನ್ನು ಒಂದು ದಿವಸ ಹಚ್ಕೊಂಡ್ಬಿಡ. ಮತ್ತೊಂದು ದಿವಸ ಏನು ಹಚ್ಕೋಬೇಕಪ್ಪ ಅಂತಂದ್ರೆ, ನಿಮ್ಮ ಮನ್ಯಾಗ ದಾಸವಾಳ ಹೂವು ಇದ್ರ ದಾಸವಾಳ ಹೂವು, ಅಥವಾ ನಿಮ್ಮ ಮನೆಯಾಗ ಯಾವುದೇ ಥರದ ಬಿಳಿ ಹೂವು ಇರ್ಲಕ್ಕ ಆ ಬಿಳಿ ಹೂವನ್ನು ಹಾಕೋದು. ಮತ್ತೆ ಸ್ವಲ್ಪ ಗೋಮೂತ್ರವನ್ನು ಹಾಕೋದು, ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕೋದು, ಚೆನ್ನಾಗಿ ಅರೆಯೋದು. 2ನೇ ದಿವಸ ಹಚ್ಕೊಂಡು ಸ್ನಾನ ಮಾಡೋದು. ಇನ್ನು 3ನೇ ದಿವಸ ಏನ್ರಿಯಪ್ಪ ಅಂತಂದ್ರೆ ಅತಿ ಶಕ್ತಿಶಾಲಿ ಆದಂಥದ್ದು ಏನ್ರಿ ಅಂತಂದ್ರೆ ನುಗ್ಗೆ. ಸ್ವಲ್ಪ ನುಗ್ಗೆ ಏನು ತಗೋದು, ಅದನ್ನು ಹೆಂಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಗೋಮೂತ್ರ ಹಾಕೋದು, 2 ಬಟ್ಟಿ ಎಟ್ಟು ಬರ್ತಾರೆ ಅರಿಶಿಣ ಪುಡಿ ಹಾಕೋದು, ಅದನ್ನು ಅರೆಯೋದು. ಹಿಂಗೆ ಪ್ರತಿ ದಿವಸ ನಿಮಗೇನಪ್ಪ ಅಂದ್ರೆ ಫಸ್ಟಿಗೆ ಬೇವಿಂದಾಯ್ತು, 2ನೇದ್ದು ಹೂವು ಆಯಿತು, 3ನೇದ್ದು ವಿಶೇಷವಾಗಿ ಹಾಗಲ್ಲ ಏನತ್ತೀರಿ ನೀವು, ಯಾಕಾಯ್ತ್ರಿ ನುಗ್ಗಿಕಾಯಿಯ ಸೊಪ್ಪಾಯ್ತು. ವಿಶೇಷವಾಗಿ ಈ ಹಣ್ಣು ನೋಡ್ರಿ ಬಹಳ ಶ್ರೇಷ್ಠ, ಸೀತಾಫಲ ಅಂತ ತರ. ಸೀತೆಗೆ ಬಹಳ ಇಷ್ಟವಾದಂಥ ಫಲ ಯಾವಾದ್ರಿ? ರಾಮ ಅಂದ್ರ ಸೀತಾಫಲ ಹಣ್ಣು. ಆ ಸೀತೆ, ಆ ತಾಯಿ ರಾಮ ಕಳಿಸ್ಕೊಡ್ಬೇಕಾದ್ರ ಏನ್ ಮಾಡಿದ್ರು, ಸೀತಾಫಲ ಹಣ್ಣನ್ನು ಕೊಟ್ಲು ಅಂತ ಹೇಳ್ತಾರೆ. ಇದಕ್ಕೆ ಹೆಸರೇ ಸೀತಾಫಲ ಇದ್ರದ್ದು. ಆಮೇಲೆ ವಿಶೇಷವಾಗಿ ಮುಂಗರಲ್ಲಿ ಅಂತ ಹೇಳಿ ಬರ್ತದ, ಇದ್ರ ಜಾಯಿಂಟ್ ಪೇಲಿನೂ ಬರ್ತದ್ರಿ. ಇದ್ರದ್ದು ಅರಿಯೋದು, ಮೈಯೆಲ್ಲ ಹಚ್ಕೋದು. ಇದು ಬಹಳ ತಿಂಡೆ ಬರ್ತದ್ರಿ. ಸ್ವಲ್ಪ ಇದು ಏನ್ರಿ ಹಿಂಗ ಮ್ಯಾಗಿಂದು ಹಿಂಗ ಸುಲಿಲಾರೆ ನೀವೇನ್ರಿ ಇದನ್ನು ಕೈಯಾಗ ಹಚ್ಚಿದ್ರಿ ಅಂದ್ರ ಇದು ಮೈ ತುಂಬ ಎಲ್ಲ ತಿಂಡಿ ಕೊಡ್ತದ್ರಿ.
ಅದಕ್ಕೆ ಮ್ಯಾಗಿಂದೆಲ್ಲ ಇದು ಭಾಳ ಡೇಂಜರ್. ಆದ್ರೆ ಭಾಳ ಕೆಲಸ ಪವರ್ಫುಲ್ ಕೆಲಸ ಮಾಡ್ತದೆ ಇದು ಮ್ಯಾಗಿಂದು ತೊಗಟೆಯನ್ನು ಎಲ್ಲ ತೆಗಿಬೇಕ್ರಿ. ತೆಗೆದು ಇದು ತೆಗಿಬೇಕು. ಒಳಗಿರುವಂಥ ಹೆಸರುಗಳನ್ನು ಚೆನ್ನಾಗಿ ಅರೆದು ಅದರ ರಸನೂ ಕುಡಿಬೋದು. ಇದು ರಸನೂ ಕುಡೀರಿ. ಮತ್ತು ಇದನ್ನು ಗೋಮೂತ್ರ ಪ್ಲಸ್ ಇದು ಹಲ್ದಿ ಪೌಡರ್, ಅರಿಶಿಣ ಪುಡಿ ಹಾಕಿ ಇದನ್ನು ಒಂದು ದಿವಸ ಸ್ನಾನ. ನೆಕ್ಸ್ಟ್ ಅತಿ ವ್ಯವಸ್ಥೆ ಇರುವಂಥ ತುಳಸಿದ್ರಿ. ಆಮೇಲೆ ಅಮೃತ ಬಳ್ಳಿ ಇನ್ನೊಂದು ದಿವಸ, ಹಾಗೆ ಹಾಗಲ ಬಳ್ಳಿ, ಹಾಗಲಕಾಯಿ. ಮತ್ತು ಅವು ಸಣ್ಣ ಪಣ್ಣು ಆಗಿದ್ದು ಅಂದ್ರೆ ಹಿಂಗೆ ಹಾಗಲಕಾಯಿ ಆಗಿದ್ದು ಅಂತ ತಿಳ್ಕೊರಿ, ತಿನ್ರಿ. ಅವು ಹಾಗಲಕಾಯಿ ಭಾಳ ವಿಷ ಇರ್ತಾವ್ರಿ ಇವೆಲ್ಲ ಹೇಳೋದು ಪದಾರ್ಥ. ಮೈಯೊಳಗಿರುವಂಥ ಎಲ್ಲ ರೋಗವನ್ನು, ಅದು ಚರ್ಮ ರೋಗ, ಅದರಾಗ ವಿಶೇಷವಾಗಿ ತೊನ್ನು. ಯಾವ ಡಾಕ್ಟರ್ ಬಳಿ ಹೋದ್ರೂ ಸುದ್ದಕ್ಕೆ ಗುಣ ಆಗಲಾರಂಥ ಎಷ್ಟೋ ಮಂದಿ ಡಾಕ್ಟರ್ಗಳೇ ತೊನ್ನದಿಂದ ಬಲ್ತಾರ. ಆದ್ರೆ ನಮ್ಮ ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮೀಜಿಯವರಾಯಿತು, ಈಗಿರುವಂಥ ಪ್ರಸ್ತುತ ಕಾಡಸಿದ್ದೇಶ್ವರಪ್ಪರು, ಕನ್ನೇರಿ ಮಠ, ಕೊಲ್ಲಾಪುರ ಜಿಲ್ಲೆ ಕಾಡಸಿದ್ದೇಶ್ವರಪ್ಪರಾಯ್ತರು ಭಾಳ ಶ್ರೇಷ್ಠವಾಗಿ ಹೇಳ್ತಾರೆ. ಅದರ ವಿಶೇಷವಾಗಿ ಏನ್ರಿ ಅಂತಂದ್ರೆ ಅತಿ ವಿಟ್ಯಾಮಿನ್ ಇರುವಂಥ ಅನೇಕ ರೋಗಗಳಿಗೆ ಮದ್ದಾದಂಥ ಎಲ್ಲ ಡಾಕ್ಟರ್ಗಳು ಇದು ರಸವನ್ನು ಕುಡೀರಿ ಅಂತ ಹೇಳ್ತಾರೆ. ಎಲ್ಲ ಡಾಕ್ಟರ್ಗಳು ಕುಡಿ ಅಂತ ಹೇಳ್ತಾರೆ. ಇದೇನ್ರಿ ಅಂದ್ರೆ ಪಪ್ಪಾಯಿ ಎಲೆಯ ವ್ಯವಸ್ಥೆ. ಆಮೇಲೆ ಇನ್ನೊಂದು ವ್ಯವಸ್ಥೆ ಅದ. ನಾವು ಇವೆಲ್ಲ ಹಚ್ಕೋ ಮುಂದ ಈ ಗೋಮೂತ್ರದ ಜೊತೆನೆ ವಿಶೇಷವಾಗಿ ಏನ್ರಿಪ್ಪ ಅಂತಂದ್ರ ಸಗಣಿ, ಭಾರತೀಯ ತಳಿಯ ದೇಸಿ ಆಕಳಗಳ ಸಗಣಿ ಎಷ್ಟು ತಗೋಬೇಕ್ರಿ ಅಂತಂದ್ರೆ ಎಷ್ಟು ತಗೊಂಡ್ರೆ ಸಾಕು. ಪ್ರತಿ ದಿವಸ ಈ ಸಗಣಿಯನ್ನು ತಲೆ ಹಿಡಿದು ಅಂಗಾಲತನ ಹಚ್ಕೊಂಡು ನೀವು ಇದ್ರ ಜೊತೆನೆ ಸ್ನಾನ ಮಾಡಿದ್ರಿ ಅಂತ ತಿಳ್ಕೊರಿ. ನಿಮ್ಮ ಜೀವನದೊಳಗ ಮತ್ತೊಂದು ಸರಿ ನಿಮ್ಮ ಮೈ ಮ್ಯಾಗ ಬಿಳಿ ತೊನ್ನೆ ಬರಂಗಿಲ್ಲ. ವಿಶೇಷವಾಗಿ ಅದನ್ನು ಹೆಂಗ ನಾವು ಕಂಡು ಹಿಡಿಬೇಕ್ರಿ ಅಪ್ಪಾಜಿ? ನಿಮಗೊಂದು ಸ್ಕ್ಯಾನಿಂಗ್ ಹೇಳ್ತೇನೆ ನಾನು. ಒಂದು ಪೇಪರ್ ತಗೋರಿ. ಒಂದು ಪೇಪರ್ ತಗೊಂಡು ಅದಕ್ಕೇನು ಮಾಡ್ರಿಯಪ್ಪ ಅಂತಂದ್ರ ನಿಮ್ಮ ದೇಹದ ಮ್ಯಾಗಿರುವಂಥ ಒಂದು ಮಚ್ಚೆಗೆ ಸ್ಕ್ಯಾನ್ ಹೋಗಿರೆ ಇದರ ಮಾಡ್ಕೊಂಡು ಬರೋದಲ್ರಿ. ಸ್ಕ್ಯಾನ್ ದವಾಖಾನೆಗ ನೀವೇ ಸ್ಕ್ಯಾನ್ ಮಾಡ್ಬೇಕು. ನಿಮ್ಮ ದೇಹದ ಮ್ಯಾಗ ಏನಿರ್ತದ್ರಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೊಂದು ಬಿಳಿ ಮಚ್ಚೆ ಅದ ಅಂತ ತಿಳ್ಕೊರಿ. ಎಲ್ಲೇ ತಿರ್ಲಕ್ ಒಂದು ತವರಿ ಪ್ರಯೋಗ ಮಾಡ್ರಿ. ಈ ಬಿಳಿ ಮಚ್ಚೆ ಸುತ್ತಾಲ ಪೆನ್ನಿಲೆ ಗೆರೆ ಹಾಕಬೇಕು. ಹಿಂಗೆ ಗೆರೆ ಹಾಕಿ ಒಂದು ಬಿಳಿ ಪೇಪರ್ ಅನ್ನು ತಗೊಂಡು ಸ್ಕ್ಯಾನ್ ಮಾಡ್ಬೇಕು. ಅದಕ್ಕೆ ಅಂದ್ರೆ ಹಿಂಗೆ ಇಟ್ಟು ಬಿಡ್ಬೇಕು. ಹಿಂಗಿಟ್ಟೆ ಅಂದ್ರೆ ಏನಾಗ್ಬಿಡ್ತಂದ್ರ ಇದು ಇಲ್ಲಿ ಮೂಡಿಬಿಡ್ತದೆ ನೋಡ್ರಿ, ಮೂಡ್ತು. ಇದು ಸ್ಕ್ಯಾನ್. ಇದ್ರ ಮ್ಯಾಗ ಮೂಡಿದ್ರ ಮ್ಯಾಗೆ ನಾವೇನ್ ಮಾಡೋದು, ಸರಿಯಾಗಿ ಮತ್ತು ನಮ್ಮ ಪೆನ್ನನ್ನು ತಗೊಂಡು ಅದ್ರ ಮ್ಯಾಗ ಏನ್ ಮಾಡೋದು, ರಬ್ಬಗೆ ಓಕೆ ಮಾಡಿಬಿಡೋದು. ಇದಕ್ಕೆ ಡೇಟ್ ಹಾಕೋದು. ನಂಬರ್ 1 ಇದು ನಂಬರ್ 1, ಇಲ್ಲಿ ನಂಬರ್ 1 ಹಾಕೋದು. ಅದ್ರ ಮುಂದೆ ಡೇಟ್ ಹಾಕೋದು. 20/5/2026 ಇದು ಡೇಟ್ ಹಾಕಿಬಿಡೋದು. ಇದು ನಂಬರ್ 1 ಆದಗಳಿಗೆ ಮತ್ತೆ 20/6/2026 ಮತ್ತೆ ಅದೇ ಭಾಗದಾಗ ಮತ್ತೆ ನಾವು ಪೆನ್ನಿಂದ ಏನ್ ಮಾಡೋದ್ರಿ, ಆ ಮಾರ್ಕ್ ಎಲ್ಲಿ ಎಟ್ಟಿರ್ತದ ಬಿಳೀದು ಚರ್ಮ ಅಟ್ಟು ದಂಡಿಗೆ ಏನ್ ಮಾಡೋದ್ರಿ ಅಪ್ಪಾಜಿ ಅಂತಂದ್ರೆ ನಾವು ಪೆನ್ನಿಲ್ಲೇ ಗೆರೆಯನ್ನು ಹಾಕೋದು. ಗೆರೆ ಹಾಕಿ ಮತ್ತೆ ಎರಡನೇದು ಅದ್ರ ಮ್ಯಾಗ ಏನ್ ಮಾಡೋದು, ಒತ್ತಿ ಬಿಡೋದು. ಅದು ಒತ್ತುಗಳಿಗೆ ಮತ್ತೆ ಮೂಡ್ತದ. ಇಲ್ಲಿ ಮೂಡೋದ್ಗಳಿಗೆ ಮತ್ತೆ ಅದು ಪೆನ್ ತಗೊಂಡು ಎಷ್ಟು ಆಗ್ಯದ ಅನ್ನೋದು ನಾವೇನ್ ಮಾಡೋದು, ಅದ್ರದ್ದು ಸ್ಕ್ಯಾನ್ ಮಾಡೋದು. ಹಾಗಾದ್ರೆ ಇದು ಎರಡನೇದ್ದು, ಸೆಕೆಂಡ್ 1. ಇದಕ್ಕೂ ಡೇಟ್ ಹಾಕಿಬಿಡೋದು. ಹಿಂಗ ತಿಂಗಳ ನೀವು ಈ ತರ ಸ್ಕ್ಯಾನ್ ಮಾಡ್ಕೋತೋದ್ರ ನಿಮ್ಮದು ಕೆಲವೇ ತಿಂಗಳಲ್ಲಿ 3 ತಿಂಗಳು 6 ತಿಂಗಳದಾಗ ನಿಮ್ಮದು ನಂಬರ್ 1, ನಂಬರ್ 2, ನಂಬರ್ 3 ಈ ಸ್ಕ್ಯಾನಿಂಗ್ದು ಮೊದಲ ಎಷ್ಟು ದೊಡ್ಡದಿತ್ತು, 2ನೇ ತಿಂಗಳ ಎಷ್ಟದಾಯ್ತು, 3ನೇ ತಿಂಗಳು ಎಷ್ಟಾಯ್ತು, 4ನೇ ತಿಂಗಳು ಎಷ್ಟಾಯ್ತು ಅನ್ನೋದು ನಿಮ್ಮ ಒಂದು ಪೇಪರ್ನ್ಯಾಗ ಸ್ಕ್ಯಾನ್ ಆಗ್ತದೆ. ಹಾಗಾದ್ರೆ ಇದಕ್ಕೆ ಡೈಲಿ ಔಷಧಿ ಏನು ಹಚ್ಬೇಕ್ರಿ ಡಾಕ್ಟರ್ ಜಿ? ನಾವು ತಂದೆವು ಒಂದು ಟೂಲ್ ತಂದೆವು. ಇದು ಏನೇನು ಸೊಪ್ಪು ಹೇಳ್ತೀರಿ, ನಮ್ಮ ಮನೆಗೆ ಅದಾವ, ನಮ್ಮ ಹಿತ್ತಲ್ದಾಗೆ ಅದಾವ, ನಮ್ಮ ಸುತ್ತಮುತ್ತಲೇ ಅದಾವ. ಆದ್ರೆ
ಪ್ರತಿ ದಿವಸ ತಾಂಬೂರದನ್ನು ನೀರು ಕುಡಿಯೋದಾಯ್ತು, ವಿಶೇಷವಾಗಿ ಗೋಮೂತ್ರ ಆಯಿತು, ವಿಶೇಷವಾಗಿ ಗೋಸೆಗಣಿ ಆಯಿತು, ವಿಶೇಷವಾಗಿ ಬೇವಿನ ಸೊಪ್ಪು ಆಯಿತು, ಆಮೇಲೆ ನುಗ್ಗೆ ಸೊಪ್ಪು ಆಯಿತು, ಆಮೇಲೆ ಹೂವು ಆಯಿತು, ಆಮೇಲೆ ಸೀತಾಫಲ ಆಯಿತು, ಅಮೃತ ಬಳ್ಳಿ ಆಯಿತು, ವಿಶೇಷವಾಗಿ ತುಳಸಿ ಆಯಿತು, ಆಮೇಲೆ ವಿಶೇಷವಾಗಿ ಏನಪ್ಪ ಅಂದ್ರೆ ಕರೇಲ ಹಾಗಲಕಾಯಿ ಆಯಿತು, ಮತ್ತು ನುಗ್ಗೆ ಆಯಿತು, ಆಮೇಲೆ ವಿಶೇಷವಾಗಿ ಪಪ್ಪಾಯಿ ಆಯಿತು. ಇನ್ನೂ ಒಂದು ವಿಶೇಷ ಅದು ಏನ್ರಿ ಅಪ್ಪ ಅಂತಂದ್ರೆ ಇವೆಲ್ಲ ಹಚ್ಕೊಂಡು ಬಳಕ ಸ್ವಲ್ಪ ನಮಗೆ ಈ ಸೆಗಣಿ ಆಯಿತು, ಗೋಮೂತ್ರ ಆಯಿತು, ಇವೆಲ್ಲ ಹಚ್ಕೊಂಡು ಬಳಕ ನಮಗೊಂದು ಸ್ವಲ್ಪ ಸಾಬಾನು ಹಚ್ಕೊಂಗೆ ಆಗ್ತದೆ, ಯಾಕಂದ್ರೆ ಅದನ್ನು ಕ್ಲೀನ್ ಆಗಂಗಿಲ್ಲ ಅಂತ ಹೇಳಿ ಕೆಲವೊಬ್ರು ನನಗೆ ಫೋನ್ ಮಾಡಿ ಕೇಳ್ತಾರೆ. ಅವಾಗ ವಿಶೇಷವಾಗಿ ಏನ್ರಿಪ್ಪ ಅಂದ್ರೆ ಆಲೋವೇರ್, ನಿಮ್ಮ ದಡ್ಡಿಯೊಳಗ ನಿಮ್ಮ ಮನೆ ಮುಂದಿರುವಂಥ ಚೆನ್ನಾಗಿ ಬೆಳೆದಂಥ ಲವಳು ಸರ, ಇದನ್ನು ಏನು ಮಾಡ್ಬೇಕ್ರಿಪ್ಪ ಅಂತಂದ್ರೆ ಒಂದು ಪ್ಲೇಟ್ನಾಗ ಈ ಕಡೆ ದಂಡಿಗೆ ಮುಳ್ಳಿರ್ತಾವ ಅವನ್ನು ತೆಗೆದು ಬಿಡ್ರಿ, ಈ ಸೈಡನ್ನು ಮುಳ್ಳಿರ್ತಾವ ಇದನ್ನು ತೆಗೆದು ಬಿಡ್ರಿ. ತೆಗೆದು ಏನು ಮಾಡ್ರಿಪ್ಪ ಅಂತಂದ್ರೆ ಇದ್ರೊಳಗಿರುವಂಥದ್ದು ನಿಮ್ಮ ದೇಹಕ್ಕೆ ಚೆನ್ನಾಗಿ ಹಚ್ಕೋರಿ, ಮತ್ತೊಂದು ಸ್ವಲ್ಪ ಹೊಟ್ಟೆಗೂ ತಗೋರಿ, ಏನಾಗಂಗಿಲ್ಲ. ಇದಕ್ಕೆ ಹಿಂಗೆ ಹಚ್ಕೋದು, ಎಲ್ಲ ಮೈಗೆಲ್ಲ ಹಚ್ಕೊಂಡು ಚೆನ್ನಾಗಿ ಏನು ಮಾಡೋದು ರೀ, ವಿಶೇಷವಾಗಿ ತಿಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಸ್ನಾನ ಮಾಡಿದ್ರಿಯಪ್ಪ ಅಂತಂದ್ರೆ ನಿಮ್ಮ ಸ್ಕಿನ್ ಹಿಡಿದ್ರ ಸುದ್ದಕ್ಕೆ ಅತಿ ಮೃದು ಆಗ್ತದ. ನಿಮ್ಮ ಚರ್ಮ ಬೆಳವಣಿಗೆ ಆಗ್ಲಿಕ್ಕ, ಸ್ಪ್ರೆಡ್ ಆಗ್ಲಿಕ್ಕ ಅವಕಾಶ ಕೊಡ್ತದ. ತೊನ್ನು ಕುಗ್ಗೋತ ಹೋಗಿ ನಿಮ್ಮ ಯಾ ಬಣ್ಣದ್ದಿರ್ತದ ಚರ್ಮ, ಆ ಬಣ್ಣ ಕಪ್ಪು ಬಣ್ಣ ಇದ್ರ ಕಪ್ಪು ಬಣ್ಣು, ಗೋಧಿ ಬಣ್ಣ ಇತ್ತಂದ್ರ ಗೋಧಿ ಬಣ್ಣು, ನಿಮ್ಮ ಯಾವ ಥರದ ಬಣ್ಣ ಇರ್ತದ ಆ ಬಣ್ಣಿಗೆ ಕರೆಕ್ಟ್ ಓಕೆ ಆಗ್ತದೆ. ಆಮೇಲೆ ಔಷಧ ಮಾಡಬೇಕು. ಔಷಧ ಹೆಂಗೆ ಮಾಡೋದ್ರಿ